ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಯುಗಾದಿ ಹಬ್ಬ ಪರಾನುಭವ ಸಂವತ್ಸರ. ಈ ವರ್ಷ ನನ್ನ ಭವಿಷ್ಯ ಹೇಗಿರುತ್ತೆ, ನಾನು ಅಂದ್ಕೊಂಡಿದ್ದಾಗುತ್ತಾ, ಶುಭ ಇರುತ್ತಾ ಅಥವಾ ಅಶುಭ ಇರುತ್ತಾ ಅನ್ನುವಂತಹ ಎಲ್ಲ ಗೊಂದಲಗಳು ಕೂಡ ಈ ಒಂದು ರಾಶಿಗಳಿಗೆ ಇದ್ದೇ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ನಾವು ಕನ್ಯಾ ರಾಶಿಯ ಶುಭ ಮತ್ತು ಅಶುಭ ಫಲಗಳನ್ನ ಹೇಳ್ತಾ ಹೋಗ್ತೀವಿ. ಯುಗಾದಿಯಲ್ಲಿ ಇವರಿಗೆ ಶುಭ ಅಥವಾ ಅಶುಭ ಏನು ಸಿಗುತ್ತೆ ಅನ್ನೋದನ್ನು ಹೇಳ್ತೀವಿ. ಸಾಮಾನ್ಯವಾಗಿ ಯುಗಾದಿಯ ನಂತರ ಗುರುಗ್ರಹ ಮೊದಲನೇದಾಗಿ ಸ್ಥಾನವನ್ನು ಬದಲಿಸ್ತಾನೆ. ರಾಹು, ಕೇತು, ಗುರು, ಶನಿ ಈ ಒಂದು 4 ಗ್ರಹದ ಆಧಾರದ ಮೇಲೆ ಯಾವ್ಯಾವ ರಾಶಿ ಯಾವ್ಯಾವ ಶುಭ ಮತ್ತು ಅಶುಭ ಫಲವನ್ನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಹೇಳ್ತೀವಿ. ಅದೇ ರೀತಿ ಈ ಸಲ ಕನ್ಯಾ ರಾಶಿಯವರಿಗೆ ಉತ್ತಮ ಫಲಿತಾಂಶವನ್ನು ನಾವು ಯುಗಾದಿಯ ಸಂವತ್ಸರದ ಸಮಯದಲ್ಲಿ ನಿರೀಕ್ಷೆ ಮಾಡಬಹುದು. ಯಾಕಂತ ಹೇಳಿದರೆ ಯುಗಾದಿಯ ನಂತರ ಮೊದಲನೇ ಸ್ಥಾನ ಬದಲಾಯಿಸೋದ್ರಿಂದ ಗುರು, ಶನಿ ಗ್ರಹ ಯುಗಾದಿಯಿಂದ 2027ರ ಯುಗಾದಿವರೆಗೂ ಕೂಡ ಮೀನರಾಶಿಯಲ್ಲಿ ಇರ್ತಾರೆ. ಇದರಿಂದಾಗಿ ಡಿಸೆಂಬರ್ಗೆ ರಾಹು ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗುವವರೆಗೂ ಕೂಡ ಇವರಿಗೆ ಉತ್ತಮ ಫಲಗಳನ್ನು ನಾವು ಹೇಳ್ಬೋದು. ಮೊದಲನೇದಾಗಿ ಆದಾಯದ ವಿಚಾರ ಅಂತ ನೋಡೋದಕ್ಕಿಂತ ಮುಂಚೆ ಕನ್ಯಾ ರಾಶಿಯಲ್ಲಿ ಯಾವೆಲ್ಲ ನಕ್ಷತ್ರಗಳು ಬರುತ್ತೆ ಅಂತ ಹೇಳ್ತೀವಿ. ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಹಾಗೆ ರಾಶಿಯ ಅಧಿಪತಿ ಬುಧ ಆಗಿರ್ತಾರೆ. ಇನ್ನು ವರ್ಷದ ಮೊದಲ ಅರ್ಧ ಭಾಗ ಆರ್ಥಿಕ ಲಾಭ ಹಾಗೆ ಉದ್ಯೋಗದಲ್ಲಿ ಲಾಭ, ಇದನ್ನು ಅವರು ನಿರೀಕ್ಷೆ ಮಾಡಬಹುದು. ದಶಮದಲ್ಲಿ ಗುರು ಸಂಚಾರ ಉಚ್ಚ ಕ್ಷೇತ್ರಕ್ಕೆ ಬರೋದ್ರಿಂದ ಇವರಿಗೆ ಡಬಲ್ ಫಲ. ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ, ಯಾಕಂದರೆ 7ನೇ ಮನೆಯಲ್ಲಿ ಶನಿ ಆಗ ಸಂಚಾರದಲ್ಲಿ ಇರ್ತಾರೆ. ಕೆಲಸ ಅಂತೂ ಆಗ್ತಿದೆ, ಆದರೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಸಂಪಾದನೆ, ಅದು ಬಿಟ್ಟರೆ ಮತ್ತೇನೂ ಅವಕಾಶ ಸಿಗ್ತಾನೆ ಇಲ್ವಲ್ಲ ಅನ್ನೋರಿಗೆ ಈ ಸಲ ಒಂದು ರೀತಿ ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ವೃತ್ತಿ ಮತ್ತು ವ್ಯಾಪಾರ ಯಾವ ರೀತಿ ಇದೆ ಕನ್ಯಾ ರಾಶಿಯವರಿಗೆ ಅಂತ ನೋಡೋದಾದರೆ ಜೂನ್ 2, 2026ರಿಂದ ಅಕ್ಟೋಬರ್ 31ರವರೆಗೆ ಗುರು ಈ ಒಂದು ರಾಶಿಯಲ್ಲಿ ಅಂದರೆ 11ನೇ ಮನೆಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗುತ್ತೆ. ಹಾಗೆ ಸಂಬಳ ಕಡಿಮೆ ಇರೋರಿಗೆ ಸಂಬಳ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ಒದಗಿ ಬರುತ್ತೆ. ವ್ಯಾಪಾರಿಗಳಿಗೆ, ಜೊತೆಗೆ ಶೇರ್ಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಿಗೆ, ಹಾಗೆ ಹೊಸ ಬ್ರ್ಯಾಂಚ್ ತಮ್ಮ ಬಿಸ್ನೆಸ್ ಸ್ಥಾಪನೆ ಮಾಡೋರಿಗೆ ಒಳ್ಳೆಯ ಸಮಯ ಇದು. ಇನ್ನು ಸಪ್ತಮ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಉದ್ಯೋಗದಲ್ಲಿ ಲಾಭ ಬರ್ತಿರುವಂಥ ಹಣ ಡಬಲ್ ಆಗುವಂತೆ ಮಾಡ್ತಾರೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನವನ್ನು ತಗೊಂಡ್ರೆ ಗುರು 11ನೇ ಮನೆಗೆ ಬಂದಾಗ ಕುಟುಂಬದಲ್ಲಿ ಸಂತಸ ಖಂಡಿತವಾಗ್ಲೂ ಜೂನ್ ತಿಂಗಳ ನಂತರದಲ್ಲಿ ಇದೆಲ್ಲವೂ ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ, ಶಿಕ್ಷಣದಲ್ಲಿ ನನ್ನ ಮಕ್ಕಳು ಓದ್ತಾನೇ ಇಲ್ಲ, ಏನಪ್ಪ ಇವ್ರ ಕೆಲಸ, ಮುಂದೆ ಏನಪ್ಪ ನನ್ನ ಮಕ್ಕಳು ಜೀವನ ಅಂತಿದ್ರೆ ಅದಕ್ಕೂ ಕೂಡ ಗುರುದೃಷ್ಟಿ ಬೀಳೋದ್ರಿಂದ, ಅಂದರೆ ಪಂಚಮದ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ. ಕೋರ್ಟ್ ಕೇಸ್ ವಿಚಾರದಲ್ಲಿ ನೀವು ತುಂಬ ವರ್ಷದಿಂದ ಕಾಯ್ತಾ ಇದ್ದರೆ ಅದಕ್ಕೂ ಕೂಡ ಗುರು ನ್ಯಾಯದ ಪರವಾಗಿ ನಿಲ್ತಾರೆ. ಪಿತ್ರಾರ್ಜಿತ ಆಸ್ತಿ ಬರೋದರಲ್ಲಿ ಸಮಸ್ಯೆ ಆಗ್ತಿದ್ರೆ ಅದು ಕೂಡ ನಿಮಗೆ ಒದಗಿ ಬರೋದರಲ್ಲಿ ಡೌಟ್ ಇಲ್ಲ. ಇನ್ನು ಆಸ್ತಿ ಲಾಭ, ವಾಹನ ಖರೀದಿ ಮಾಡಬೇಕು ಅಂತಿದ್ರೆ ಅದಕ್ಕೂ ಕೂಡ ಮಾಡಿಸಿದಂತಹ ಸಮಯ. ಇನ್ನು ಕುಟುಂಬದಲ್ಲಿ ಮದುವೆ, ಮುಂಚಿ, ಗೃಹ ಪ್ರವೇಶ ಅದೇನಾದರೂ ಮಾಡಬೇಕಂತ ನೀವು ಅಂದ್ಕೊಂಡಿದ್ರೆ ಇದು ನಿಮಗೆ ಶುಭ ಸಮಯ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ತಾಳ್ಮೆಯಿಂದ ನೀವು ವರ್ತಿಸೋದು ಒಳ್ಳೆಯದಂತಲೇ ಹೇಳ್ಬೋದು. ಸಂತಾನ ಅಪೇಕ್ಷಿತರಿಗೆ ಈ ವರ್ಷ ಶುಭ ವಾರ್ತೆ ಕೇಳಿಬರುವಂಥ ಸಾಧ್ಯತೆ ಇದೆ. ಮದುವೆ ಆಗಿಲ್ಲ ಅನ್ನುವಂತಹ ಕೊರಗಿದ್ದವ್ರಿಗೂ ಕೂಡ ಗುರುಬಲ ಕೂಡಿ ಬಂದಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ನಾವು ನೋಡ್ತಾ ಹೋದರೆ ಈ ಸಲ ಆರೋಗ್ಯದ ವಿಚಾರದಲ್ಲಿ ವರ್ಷದ ಆರಂಭದಲ್ಲಿ ಆರೋಗ್ಯ ತುಂಬಾ ಉತ್ತಮ ಆಗಿರುತ್ತೆ. ಅದರ ಕೆಲಸದ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ. ಇದರಿಂದಾಗಿ ಒಂದಷ್ಟು ಬೆನ್ನೋವು ಅಥವಾ ಅಜೀರ್ಣದಂತಹ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ಶನಿಯ ಪ್ರಭಾವ ಇರೋದರಿಂದ ಕಾಲಿನ ನೋವು ಹಾಗೆ ಆಲಸ್ಯ ಉಂಟಾಗುತ್ತೆ. ಇದಕ್ಕೆ ತಕ್ಕಂತೆ ನೀವು ಯೋಗ ಹಾಗೆ ವಾಕಿಂಗ್ ಇದೆಲ್ಲದನ್ನು ಮಾಡೋದು ಒಳ್ಳೆಯದು. ಇನ್ನು ಗುರು ಗ್ರಹದಿಂದ ಏನಾಗುತ್ತೆ, ಶನಿ ಗ್ರಹದಿಂದ ಏನಾಗುತ್ತೆ, ರಾಹು ಗ್ರಹದಿಂದ ಏನಾಗುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗೋದಾದರೆ ಗುರು ಈ ವರ್ಷ ನಿಮಗೆ ಅದೃಷ್ಟ ತರುತ್ತೆ. ಜೂನ್ 2, 2026ರವರೆಗೆ ಗುರು ಮಿಥುನ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಇರ್ತಾರೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ನೀಡುತ್ತೆ. ಕೆಲಸದ ಜಾಗದಲ್ಲಿ ಗೌರವ ಸಿಗುತ್ತೆ. ಜೂನ್ 2, 2026ರ ನಂತರ ಗುರು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ 11ನೇ ಮನೆಗೆ ಹೋಗೋದ್ರಿಂದ ಲಾಭ ಸ್ಥಾನ ನಿಮಗೆ ಅದು ಸುವರ್ಣ ಕಾಲ ಈ ಒಂದು ಸಮಯದಲ್ಲಿ ಅಂತ ಹೇಳ್ಬೋದು. ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುತ್ತೆ, ಅನಿರೀಕ್ಷಿತ ಲಾಭಗಳು ಉಂಟಾಗುತ್ತೆ. ಶನಿ ಗ್ರಹದ ಸಂಚಾರದಿಂದ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಯಾಕಂದರೆ ಈ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಪಂಚಮ ಶನಿ ಮುಕ್ತಾಯವಾಗಿ ಸಪ್ತಮ ಶನಿ ಆರಂಭ ಆಗೋದ್ರಿಂದ 7ನೇ ಮನೆ ಅಂದರೆ ಪಾಲುದಾರಿಕೆ, ದಾಂಪತ್ಯ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನಗಳು ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು.
ಇದಿಷ್ಟು ಮಾತ್ರ ಅಲ್ಲ, ರಾಹು ಮತ್ತು ಕೇತು ಸಂಚಾರ ಇರೋದರಿಂದ, ಅಂದರೆ ರಾಹು ಕುಂಭರಾಶಿಯಲ್ಲಿ 6ನೇ ಮನೆ, ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚರಿಸೋದ್ರಿಂದ, 6ನೇ ಮನೆಯಲ್ಲಿ ರಾಹು ಇರೋದರಿಂದ ಅತ್ಯಂತ ಶುಭ ಅಂತಲೇ ಹೇಳ್ಬೋದು. ಇದು ನಿಮ್ಮ ಶತ್ರುಗಳನ್ನು ನಾಶ ಮಾಡುತ್ತೆ. ಎಷ್ಟೋ ಜನ ನೀವು ಚೆನ್ನಾಗಿದ್ರೂ ಕೂಡ ನಿಮ್ಮಲ್ಲಿ ವೈರತ್ವವನ್ನು ಬೆಳೆಸ್ಕೊಂಡಿರ್ತಾರೆ, ಕೆಲಸದ ವಿಚಾರದಲ್ಲೂ ಕೂಡ ನಿಮಗೆ ಒಂದಷ್ಟು ತೊಂದರೆಯನ್ನು ಮಾಡ್ತಿರ್ತಾರೆ. ಅವರೆಲ್ಲರೂ ಕೂಡ ಶತ್ರುಗಳು ಕಡಿಮೆ ಆಗ್ತಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ಟ್ರೈ ಮಾಡ್ತಿದ್ರೆ ನಿಮಗೆ ಸಕ್ಸಸ್ ಅಂತ ಹೇಳಲಾಗ್ತಾ ಇದೆ. ಹಳೆಯ ಸಾಲಗಳೇನಾದರೂ ನೀವು ಮಾಡಿದ್ದೆ ಆದರೆ ಅದರಿಂದ ಮುಕ್ತಿ ಸಿಗುತ್ತೆ. ಡಿಸೆಂಬರ್ ಕೊನೆಗೆ ರಾಹು ಗ್ರಹ ಪಂಚಮಕ್ಕೆ ಬರೋದರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಡಿಸೆಂಬರಿಂದ ಜನವರಿ 2027ರವರೆಗೂ ನೀವು ಸ್ವಲ್ಪ ಸೈಲೆಂಟ್ ಆಗಿರಬೇಕು. ಇಲ್ಲಾಂದರೆ ಖಿನ್ನತೆಗೆ ಒಳಗಾಗೋದು ಅಥವಾ ದುಃಖವನ್ನು ಅನುಭವಿಸುವಂತಹ ಸಾಧ್ಯತೆ ಹೆಚ್ಚು. ಕೇತು ರಾಶಿ ವಿಚಾರವಾಗಿ ಸಿಂಹ ರಾಶಿಯಲ್ಲಿ 12ನೇ ಮನೆಯಲ್ಲಿರ್ತಾನೆ. ಇದು ನಿಮಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೆಚ್ಚಿಸುತ್ತೆ. ದೇವರ ದರ್ಶನ ಮಾಡ್ತೀರಾ, ದೇವಸ್ಥಾನಗಳು, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸಗಳಿಗೆ ಹೋಗೋದು, ಅನಿರೀಕ್ಷಿತ ವಿದೇಶ ಪ್ರಯಾಣ, ಜೊತೆಗೆ ಅನಗತ್ಯ ಖರ್ಚುಗಳನ್ನು ವಿಚಾರವಾಗಿ ನೀವು ಜಾಗ್ರತೆಯಲ್ಲಿ ಇರಬೇಕಾಗುತ್ತೆ. ಅಕ್ಟೋಬರ್ 31ರಿಂದ ಜನವರಿವರೆಗೂ ಕೂಡ, ಅಂದರೆ 3 ತಿಂಗಳು ಗುರು ಸಿಂಹ ರಾಶಿಗೆ ಹೋಗೋದ್ರಿಂದ ಸಣ್ಣ ಪುಟ್ಟ ತೊಂದರೆ ಆಗುತ್ತೆ. ಇದೆಲ್ಲದಕ್ಕೂ ಒಂದು ರೀತಿ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಪ್ರತಿನಿತ್ಯ ದುರ್ಗಾ ಅಷ್ಟೋತ್ತರ ಓದುವಂಥದ್ದು, ಇಲ್ಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಂಥದ್ದು ಸೂಕ್ತವಾಗಿದೆ.